ಅವರೇ ಬೇಳೆಯಿಂದ ರುಚಿಯಾಗಿರುವಂತಹ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಚಿತ್ರದುರ್ಗ ಸ್ಪೆಷಲ್ ಸಾಂಬಾರು, ಜನಪ್ರಿಯವಾದಂಥ ಸಾಂಬಾರು ಅಂತಲೇ ಹೇಳ್ಬೋದು. ಒಂದು ಬಟ್ಲಷ್ಟು ಅವರೇ ಬೇಳೆ ಬೇಕಾಗುತ್ತೆ ಈ ಸಾಂಬಾರು ಮಾಡಲಿಕ್ಕೆ. ಹಾಗೆಯೇ ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಜವಾರಿ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನು ಜೀರಿಗೆ, ಹಾಗೆ 4ರಿಂದ 5 ಒಣಮೆಣಸಿಕಾಯಿ, ಸ್ವಲ್ಪ ಕಾಯಿ ತುರಿ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೇಕಾಗುತ್ತೆ ಅಷ್ಟೇ. ಇನ್ನು ಇಷ್ಟು ಪದಾರ್ಥದಲ್ಲಿ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನೀವೇನಾದರೂ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ವಿಡಿಯೋ ಪೂರ್ತಿ ನೋಡಿ, ಕೊನೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಿತ್ರದುರ್ಗ ಕಡೆ ತುಂಬಾ ಇಷ್ಟಪಡುವಂಥ ಸಾಂಬಾರಿದು. ಈ ಸಾಂಬಾರು ಇರ್ಬೋದು, ಇನ್ನು ಸಿಹಿ ಪದಾರ್ಥ ಅಂತ ಹೇಳ್ತೀವಿ ಅದೆಲ್ಲ ಇರ್ಬೋದು. ಒಂದು ಮಸಾಲ ಪದಾರ್ಥಗಳನ್ನ, ಯಾವುದೇ ಒಂದು ಮಸಾಲ ಪದಾರ್ಥ, ಈ ಸಾಂಬಾರು ಪೌಡರ್ ಆ ಥರ ಏನು ಬಳಸ್ತೇನೆ ರುಚಿಯಾಗಿರುವಂಥ ಸಾಂಬಾರು ಮಾಡ್ತೀವಿ. ಬರೀ ಮಸಾಲ ಸಾಂಬಾರನ್ನೇ ಊಟ ಮಾಡಿ ಕೆಲವರಿಗೆ ಬೇಜಾರಾಗಿರುತ್ತೆ ಅಂದರೆ ಈ ಸಾಂಬಾರನ್ನ ಮಾಡ್ಕೊಳ್ರಿ. ನೋಡಿಲಿ, ನಾನಿಲ್ಲಿ ಒಂದು 3 ಜನಕ್ಕಾಗೋವಷ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲು ತಗೊಂಡಿದ್ದೀನಿ. ಇವಾಗ ಈ ಒಂದು ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗುತ್ತೆ. ನೀರಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಕೆಲವೊಂದು ಬೇಳೆ ಹೆಂಗೆ ಅಂತಂದರೆ ತುಂಬ ಬೇಗನೆ ಬೆಂದ್ಬಿಡುತ್ತೆ. ಹಳೆ ಬೇಳೆಗಳು ಬೇಗ ಬೇಯಲ್ಲ. ಇದು ಹೊಸ ಬೇಳೆ ಏನಿರುತ್ತೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಸ್ವಲ್ಪ ನೀರುಗಳು ಚೇಂಜ್ ಇರುತ್ತೆ. ಕೆಲವೊಂದು ನೀರಿಗೆ ಬೇಗ ಬೆಂದ್ಬಿಡುತ್ತೆ, ಕೆಲವೊಂದು ನೀರಿಗೆ ಬೇಗ ಬೇಯಲ್ಲ ಅಂತ ಹೇಳ್ತಾರೆ. ಆದ್ರೂ ಒಂದು 3 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನಿವಾಗ 3 ವಿಷಲ್ ಹಾಕಿಸ್ತೀನಿ. 3 ವಿಷಲ್ ಕೂಗಿದ್ದಾದಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡಿ. ಹಾಗೆಯೇ ಟೊಮಾಟೊ ಆಗಿರ್ಬೋದು, ಹುಣಸೆಹಣ್ಣು ಆಗಿರ್ಬೋದು, ಯಾವುದೂ ಸಹ ಬೇಕಾಗಲ್ಲ. ನೋಡಿ, ಇವಾಗ 3 ವಿಷಲ್ ಕೂಗಿಸಿದ್ದಾದಮೇಲೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿರಿ. ಫುಲ್ಲು ಹಬೆ ಎಲ್ಲ ಬಂದ್ಬಿಡ್ತು ಹೊರಕ್ಕೆ. ಹಂಗಾಗಿ ನಾನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿ ಬೆಂದ್ಬಿಟ್ಟಿತ್ತು. ಇದು ಕೆಲವೊಂದು ಬೇಳೆ ಬೇಗ ಬೆಂದ್ಬಿಡುತ್ತೆ, ಹಂಗಾಗಿ ಚೆನ್ನಾಗಿ ಬೆಂದಿತ್ತು. ಈ ಥರ ಬೇಯಬೇಕು. ಈ ಸಾಂಬಾರು ಮಾಡೋಕ್ಕೆ ಈ ಥರ ಬೇಯಬೇಕಾಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು 2 ವಿಷಲ್ ಕೂಗಿಸ್ಕೋಬೇಕು. ಒಲೆ ಮೇಲೆಲ್ಲ ಮಾಡ್ತೀವಲ್ಲ ನಾವು, ಹಳ್ಳಿ ಕಡೆ, ನಮ್ಮ ಊರ ಕಡೆ ಎಲ್ಲ ಒಲೆ ಮೇಲೆ ಬೇಯಿಸ್ತೀವಿ. ಅದು ಭಾಳ ಚೆನ್ನಾಗಿರುತ್ತೆ ರುಚಿ. ಇದಕ್ಕಿಂತನೂ ಒಲೆ ಮೇಲೆ ಬೇಯಿಸಿ ಸಾಂಬಾರು ಮಾಡ್ತೀವಲ್ಲ ಅದು ಭಾಳ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ರೀತಿ ಸೌಟದಾಗೆ ಚೆನ್ನಾಗಿ ಮಸ್ಕೋಬೇಕು. ಮಸಗುಂಡು ಅಂತೇಳಿ ಕರಿತೀವಿ. ನಮ್ಮ ಊರ ಕಡೆ ಎಲ್ಲ ಇರ್ತಾವಲ್ಲ ಹಳ್ಳಿ ಕಡೆಯ, ಅದಿದ್ದರೆ ಸರಿ. ಅದಿಲ್ಲ ಅಂದರೆ ಸೌಟದಾಗೆ ಈ ರೀತಿ ಬಿಸಿ ಇದ್ದಾಗಲೇ ಹಿಂಗೆ ಮಸ್ತ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ. ನೋಡಿ, ಇಲ್ಲಿ ಈ ರೀತಿ ಆಗಬೇಕಾಗುತ್ತೆ. ಇವಾಗ ರೆಡಿ ಆಯ್ತಿದು. ಅಷ್ಟೇ, ಏನಿಲ್ಲ. ಸೌಟದಾಗೆ ಸ್ವಲ್ಪ ತಿರುವಿ ಹಿಂಗೆ ಸ್ಮ್ಯಾಶ್ ಮಾಡೋದು ಅಂತೇಳಿ ಕರೀತಾರೆ. ಇವಾಗೆಲ್ಲ ಒಂಥರ ಹೈಟೆಕ್ಕಾಗಿ ಸ್ಮ್ಯಾಶ್ ಮಾಡೋದು ಅಂತೀವಿ. ನಮ್ಮ ಹಳೆ ಕಾಲದವರು ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಮಸಿಯೋದು ಅಂತೇಳಿ ಕರಿತೀವಿ. ಈಗ ಎಲ್ಲ ನುಣ್ಣಗೆ ಮಸ್ತಾಯಿತು. ಇವಾಗ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ. ಕೆಲವರಿಗೆ ಈ ಸಾಂಬಾರನ್ನ ರುಬ್ಬಲ್ಲ. ಕೆಲವರು ಯಾಕೆ ರುಬ್ಬಲ್ಲ ಅಂತಂದರೆ ಬಾಯಿಗೆಲ್ಲ ಸ್ವಲ್ಪ ಕಾಯಿ ಇದೆಲ್ಲ ಸಿಗಬೇಕಾಗುತ್ತೆ, ಹಂಗಾಗಿ ರುಬ್ಬಲ್ಲ. ನಾನಿಲ್ಲಿ ರುಬ್ಕೊಳ್ತೀನಿ. ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಇಷ್ಟ. ಆದರೂ ರುಬ್ಬೋದ್ರಿಂದ ಏನು ಉಪಯೋಗ ಅಂತಂದರೆ ಮುದ್ದೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಮುದ್ದೆ ಊಟ ಮಾಡೋಕ್ಕೆ ರುಬ್ಬಿದ್ರೇ ಚೆಂದ ಅಂತ ರುಬ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಏನು ತೆಗಿಬೇಕು ಅಂತ ಏನಿಲ್ಲ. ಇನ್ನು ಹೈಬ್ರಿಡ್ ಬೆಳ್ಳುಳ್ಳಿ ತಗೊಳ್ತೀವಲ್ಲ, ಅದನ್ನು ಸಿಪ್ಪೆ ತೆಗೆದ್ರೆ ಒಳ್ಳೆಯದು, ಅದು ನುಣ್ಣಗಾಗಲ್ಲ. ಹಂಗಾಗಿ ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಮೇಯ್ನ್ ಅಂದರೆ ಈ ಸಾಂಬಾರಿಗೆ ಜೀರಿಗೆನೇ ಇಂಪಾರ್ಟೆಂಟು. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ, ಹಂಗಂತೇಳಿ ಅತಿ ಜಾಸ್ತಿ ಅಲ್ಲ, 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇಷ್ಟೇ ರುಬ್ಕೊಳೋದು. ಇನ್ನು ಉಳಿದಿರೋ ಪದಾರ್ಥ ಏನಿದೆ ಇದು ಒಗ್ಗರಣೆ ಮಾಡ್ಕೊಳಕ್ಕೆ ಇರಲಿ. ಇವಾಗ ಇದನ್ನು ನುಣ್ಣಗೆ ಅತಿಯಾಗಿ ನುಣ್ಣಗೇನು ರುಬ್ಬೋದು ಬೇಡ, ರುಬ್ಬೇಕಷ್ಟೆ, ತರಿಯಾಗಿ ರುಬ್ಬಬೇಕು. ಇವಾಗ ಬಸ್ ಸಾಂಬಾರಿಗೆಲ್ಲ ರುಬ್ತೀವಲ್ಲ ನಾವು, ಅದಕ್ಕೆ ರುಬ್ಬಿದರೆ ಸಾಕಾಗುತ್ತೆ. ಕೆಲವರಿಗೆ ಇಲ್ಲ ರುಬ್ಬೋದು ಇಷ್ಟ ಆಗಲ್ಲ, ಅನ್ನಕ್ಕೆ ಊಟ ಮಾಡ್ತೀವಿ ಅನ್ನೋರು ಏನು ರುಬ್ಬೇಡ್ರಿ, ಹಂಗೇ ಒಗ್ಗರಣೆ ಮಾಡಿರಿ. ನಾನಿಲ್ಲಿ ಮುದ್ದೆ ಜೊತೆ ಊಟ ಮಾಡೋಕ್ಕಾಗಿರೋದ್ರಿಂದ ರುಬ್ತಾಯಿದ್ದೀನಿ ಅಷ್ಟೇ. ಅನ್ನಕ್ಕೆ ಊಟ ಮಾಡ್ತೀವಿ ಅಂದರೆ ರುಬ್ಬೋದು ಬೇಡ. ನೋಡಿರಿ, ಇಲ್ಲಿ ಈ ಥರ ರುಬ್ಕೊಂಡಿದ್ದೀನಿ ತರಿಯಾಗಿ.
ಇನ್ನು ಇದು ಬೇಳೆ ಮಸ್ತ್ ಇಟ್ಕೊಂಡಿರೋ ಬೇಳೆ, ಆಮೇಲೆ ಇದು ರುಬ್ಬಿರೋದು ಒಗ್ಗರಣೆ ಮಾಡೋಕ್ಕೆ. ಇನ್ನು ಉಳ್ದಿರೋದು ಇಷ್ಟೇ ಬೇಗ ಬೇಗ ಆಗಿಬಿಡುತ್ತೆ. ಇಷ್ಟೇ ಪದಾರ್ಥ, ಇಷ್ಟೇ ಬೇಗ ಆಗುತ್ತೆ. ಇನ್ನೇನು ಇದನ್ನೆಲ್ಲನೂ ಒಗ್ಗರಣೆ ಮಾಡೋದು ಅಷ್ಟೇ ಬಾಕಿ ಇರೋದು. ಇವಾಗ ಇಷ್ಟು ಪದಾರ್ಥನ ಒಗ್ಗರಣೆ ಮಾಡಿದ್ವಿ ಅಂದರೆ ಪಟಾಪಟ್ ಅಂತ ಬೇಗನೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ಹೆಂಗಿರುತ್ತೆ ಅಂತ ನೀವು ಮಾಡ್ಕೊಂಡು ಊಟ ಮಾಡಿರಿ. ನಮ್ಮ ಚಿತ್ರದುರ್ಗ ಕಡೆಯವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಈ ಥರ ಸಾಂಬಾರುಗಳು ಮಾಡಿದಾಗ ಎಣ್ಣೆ ಸ್ವಲ್ಪ ಮುಂದಿದ್ರೇ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಒಂದು 3 ಟೇಬಲ್ ಸ್ಪೂನು ಅಷ್ಟು ಜಾಸ್ತಿ ಹಾಕಿದ್ದೀನಿ ಎಣ್ಣೆನ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ನಾನು ಜೀರಿಗೆನ ರುಬ್ಬಕ್ಕೂ ತಗೊಂಡಿದ್ದೀನಿ, ಒಗ್ಗರಣೆಗೂ ಕೂಡ ತಗೊಂಡಿದ್ದೀನಿ. ಇವಾಗ ಸಾಸಿವೆ ಜೊತೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ತೀನಿ. ಜೀರಿಗೆನ ಒಗ್ಗರಣೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ರುಬ್ಬದೇ ಇರೋರು ಕಾಯಿನೂ ಸಹ ಹಂಗೆ ಹಾಕಿ ಒಗ್ಗರಣೆ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಒಂದು 4ರಿಂದ 5 ತಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಮುರಿದಿದ್ದೀನಿ ಅಷ್ಟೇ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಕೆಲವ್ರಿಗೆ ಒಣಮೆಣ್ಸಿಕಾಯಿ ಇಷ್ಟ ಆಗಲ್ಲ ಅಂದರೆ ಹಸಿಮೆಣ್ಸಿಕಾಯಿ ತಗೋಬೋದು. ಹಸಿಮೆಣ್ಸಿಕಾಯಿಗಿನ ಒಣಮೆಣ್ಸಿಕಾಯಿ ಈ ಸಾಂಬಾರಿಗೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಒಣಮೆಣ್ಸಿಕಾಯಿ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಅಂದರೆ ಬೇಯಿಸ್ಬೇಕು ಅಂತೀವಲ್ಲ, ನಮ್ಮ ಕಡೆ ಎಲ್ಲ ಚೆನ್ನಾಗಿ ಇದನ್ನು ಉರಿಬೇಕು, ಬೇಯಿಸ್ಬೇಕು ಅಂತ ಎಲ್ಲ ಕರಿತೀವಿ. ಇವಾಗಿಂದ ಒಂದು ಟ್ರೆಂಡ್ ಏನಂದರೆ ಬಾಡಿಸ್ಬೇಕು ಅಂತ ಹೇಳ್ತಾರೆ. ಇವಾಗಿನ ಟ್ರೆಂಡ್ ಥರನೇ ಮಾತಾಡ್ಬಿಡೋಣ, ಅದಕ್ಕೆ ಬಾಡಿಸ್ಬೇಕು ಅಂತ ಹೇಳಿದೆ ಅಷ್ಟೇ. ನಾವೆಲ್ಲ ಸ್ವಲ್ಪ ಉರಿಬೇಕು ಅಂತ ಹೇಳ್ತೀವಿ. ಒಗ್ಗರಣೆ ಹತ್ತಬೇಕು, ಖಾರ ಹತ್ತಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ನಾನು ಇವತ್ತಿನ ಒಂದು ಟ್ರೆಂಡ್ ಏನಪ್ಪ ಅಂದರೆ ಬಾಡಿಸ್ಬೇಕು. ಇವಾಗ ಸ್ವಲ್ಪ ಬಾಡಿಸಿದ್ದೀನಿ. ಬಾಡಿಸಿದ್ದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಒಂದು ಏನು ಕಾಯಿ ತುರಿ, ಜೀರಿಗೆ, ಬೆಳ್ಳುಳ್ಳಿ ಇತ್ತು ಅದನ್ನು ಹಾಕ್ತಾಯಿದ್ದೀನಿ. ಕೆಲವರು ಬೆಳ್ಳುಳ್ಳಿ ಹಾಕಲ್ಲ, ಅವರವರ ಅಭಿಪ್ರಾಯ. ಬೆಳ್ಳುಳ್ಳಿ ಹಾಕೋದ್ರಿಂದ ಏನಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ರುಬ್ಬಿರೋ ಅಂಥದ್ದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕಷ್ಟೇ. ನೋಡಿರಿ, ಇವಾಗಲೇ ಘಮ 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 ಅಂತೈತೆ. ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಗ ಆಗೋಂಥ ಸಾಂಬಾರು. ಕೆಲವೊಂದು ಸಾಂಬಾರುಗಳು ಎಷ್ಟೊಂದು ಲೇಟ್ ಆಗುತ್ತೆ. ಈ ಸಾಂಬಾರು ಬೇಗ ಆಗುತ್ತೆ. ಬೇಳೆ ಒಂದು ಬೇಯಿಸ್ಕೊಂಬಿಟ್ರೆ ಬೇಗ ಅಂದರೆ ಬೇಗ ಆಗುತ್ತೆ. ಆಮೇಲೆ ಕಡಿಮೆ ಪದಾರ್ಥನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಭಾರಿ ಇಷ್ಟ ಆಗುತ್ತೆ ನಿಜವಾಗ್ಲೂ. ಮಕ್ಕಳಿಗೆ ಕೆಲವೊಂದು ಮಕ್ಕಳು ಸಾಂಬಾರು ಊಟ ಮಾಡಲ್ಲ, ಸಾಂಬಾರಲ್ಲೇ ಊಟ ಮಾಡಲ್ಲ, ಬರೀ ಹಾಲು, ಮೊಸರು ಈ ಥರ ಊಟ ಮಾಡ್ತಾರೆ. ಇವಾಗ ಮಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆ ಕಟ್ಟು, ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಹಾಗೆಯೇ ಆ ಕಟ್ಟೇನಿತ್ತು ಅದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಇಷ್ಟೇ. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈ ಸಾಂಬಾರು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನು ಜಾಸ್ತಿ ಜನ ಇದ್ದೀವಿ ನಮ್ಮ ಮನೇಲಿ, ನಾವು ನೀರು ಹಾಕಬೇಕು ಅಂತಂದರೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ರಿ. ನಾನೊಂದು 3 ಜನಕ್ಕೆ ಆಗೋವಷ್ಟು ಸಾಂಬಾರು ಮಾಡಿದ್ದೀನಿ. ಈ ಸಾಂಬಾರನ್ನ ನಿಜವಾಗ್ಲೂ ಕುಡಿಬೇಕು ಅನಿಸುತ್ತೆ, ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ನೋಡ್ಕೊಂಡು ಕಡಿಮೆನೇ ಹಾಕ್ರಿ. ಹೊಸ್ದಾಗಿ ಏನಾದರೂ ಫಸ್ಟ್ ಟೈಮ್ ಅಡುಗೆ ಟ್ರೈ ಮಾಡ್ತಿರೋರು ಈ ಸಾಂಬಾರನ್ನ ಟ್ರೈ ಮಾಡಿದ್ರಿ ಅಂದರೆ ಉಪ್ಪನ್ನು ಕಡಿಮೆ ಹಾಕಿ. ಯಾಕೆ ಅಂತಂದರೆ ಹುಣಸೆ ಹಣ್ಣಾಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಹುಳಿ ಪದಾರ್ಥನ ಯಾವುದನ್ನು ನಾವು ಹಾಕೋಂಗಿಲ್ಲ ಈ ಸಾಂಬಾರಿಗೆ. ಹಂಗಾಗಿ ಉಪ್ಪನ್ನು ಕಡಿಮೆ ಹಾಕಿ. ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಡಿಮೆ ಹಾಕಿ ಆಮೇಲೆ ಬೇಕಿದ್ದರೆ ಹಾಕ್ಕೋಬೋದು. ತೀರಾ ಕಡಿಮೆ ಹಾಕ್ಬಿಡ್ರಿ. ನೀವು ನಾರ್ಮಲ್ ಸಾಂಬಾರಿಗೆ, ಎಲ್ಲ ಸಾಂಬಾರಿಗೂ ಹೆಂಗೆ ಉಪ್ಪು ಹಾಕ್ತೀರಾ ಅದರಲ್ಲಿ ಅರ್ಧ ಭಾಗ ಕಡಿಮೆ ಅಂದರೆ ಕಡಿಮೆ ಹಾಕಬೇಕಾಗುತ್ತೆ. ಯಾಕೆಂದರೆ ಹುಳಿ ಹಾಕಲ್ವಲ್ಲ, ಹಂಗಾಗಿ ಹುಳಿ ಹಾಕಿದರೆ ಆ ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕಬೇಕಾಗುತ್ತೆ. ಹಂಗಾಗಿ ಕಡಿಮೆನೇ ಹಾಕಿದ್ದೀನಿ ನಾನು ಕೂಡ. ನಾವಂದರೆ ಯಾವಾಗಲೂ ಮಾಡ್ತಾಯಿರ್ತೀವಿ ಸಾಂಬಾರನ್ನ, ನನಗೆ ಗೊತ್ತು, ನಮಗೆ ಎಷ್ಟು ಬೇಕಷ್ಟು ಹಾಕ್ತೀನಿ. ಹೊಸ್ದಾಗಿ ಕ್ಲಿಕ್ ಮಾಡಿ ನೋಡೋರಿಗೆ ಈ ಒಂದು ಟಿಪ್ಸ್ ಅಷ್ಟೇ, ಕಡಿಮೆ ಹಾಕಿ. ಇವಾಗ ರೆಡಿ ಆಯಿತು ಸಾಂಬಾರು. ಇಷ್ಟೇ, ಒಂದು ಕುದಿ ಕುದ್ರೆ ಸಾಕು. ಇದರಲ್ಲಿ ಜಾಸ್ತಿ ಕುದಿಯೋಂಥ ಪದಾರ್ಥ ಏನೂ ಇಲ್ಲ, ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿರೋದು, ಹಾಗಾಗಿ ಕುದ್ರೆ ಸಾಕು. ಇವಾಗ ರೆಡಿ ಆಯಿತು. ಇಷ್ಟೇ, ರುಚಿಯಾದಂಥ ಸಾಂಬಾರು ಇವಾಗ ರೆಡಿ ಆಯಿತು. ಇವಾಗ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ, ಹಾಗೆಯೇ ಬಿಸಿ ಅನ್ನದ ಜೊತೆ ಸಾಂಬಾರು. ಇವಾಗ ಮುದ್ದೆ ಊಟ ಮಾಡೋರಿಗೆ, ಮುದ್ದೆ ಊಟ ಮಾಡ್ತೀವಿ ಅನ್ನೋರು ಮುದ್ದೆ ಸಾಂಬಾರು ಬೆಸ್ಟ್. ಇಲ್ಲ ನಾವು ಮುದ್ದೆನೇ ಊಟ ಮಾಡಲ್ಲ, ನಾವು ಬರೀ ಅನ್ನ ಊಟ ಮಾಡ್ತೀವಿ ಅಂತ ಕೆಲವರು, ಅಂದರೆ ಈ ಹಾವೇರಿ ಸೈಡ್ ಹೋದರೆ ಅವರು ಮುದ್ದೆ ಊಟ ಮಾಡಲ್ಲ, ರೊಟ್ಟಿ ಆ ಥರ.
ಅಂಥವ್ರು ಅನ್ನದ ಜೊತೆ ಬೆಸ್ಟ್ ಅಂದರೆ ಬೆಸ್ಟ್ ಇದು. ಟ್ರೈ ಮಾಡಿರಿ, ನೀವು ಟ್ರೈ ಮಾಡಿ ಆಮೇಲೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಇವಾಗ ಅನ್ನದ ಜೊತೆ ಹೆಂಗಿರುತ್ತೆ ಅಂದರೆ, ಈ ರಸಮ್ ಎಲ್ಲ ತಿಂತೀವಲ್ಲ ಅದ್ರ 2 ಪಟ್ಟು ಟೇಸ್ಟ್ ಇರುತ್ತೆ ನಿಜವಾಗ್ಲೂ. ಅನ್ನ ರಸಮ್ ಊಟ ಮಾಡ್ತೀವಲ್ಲ ಅದ್ರ 2 ಪಟ್ಟು ಟೇಸ್ಟ್ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ, ಊಟ ಮಾಡಿ ಆಮೇಲೆ ನೀವು ಕಮೆಂಟ್ ಹಾಕ್ರಿ ಯಾವ ಥರ ಬಂತು ಅಂತ. ನಮ್ಮ ಚಿತ್ರದುರ್ಗದ ಫೇಮಸ್ ಅಂತಲೇ ಹೇಳ್ಬೋದು, ಹಾಗೇನೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಖತ್ ಇಷ್ಟಪಡ್ತಾರೆ ಎಲ್ರೂ. ನಮ್ಮ ಮಕ್ಕಳು ಅಷ್ಟೇ, ಈ ಸಾಂಬಾರು ಮಾಡಿಕೊಟ್ರೆ ಅವರು ಇನ್ನೂ ಸ್ವಲ್ಪ ಅಂತ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೀವು ಸಹ ಟ್ರೈ ಮಾಡಿ. ಹಾಗೆಯೇ ಮೊದಲನೇ ಸಲ ಯಾರೆಲ್ಲ ವೀಡಿಯೋನ ಕ್ಲಿಕ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ನಮಸ್ತೆ.